ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕ್ವಿಕ್ಕಾಗಿ ಈಸಿಯಾಗಿ ಮಾಡೋ ರಸಮ್ ರೆಸಿಪಿ ನೋಡಿ ಹೇಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ಗಂಟ್ಲೆಲ್ಲ ಕಟ್ಕೊಂಡ್ರೆ, ಆಮೇಲೆ ಜಾಸ್ತಿ ನೆಗಡಿ ಎಲ್ಲ ಆದಾಗ ಒಂದು ಬಿಸಿ ಬಿಸಿ ಲೋಟ ರಸಮ್ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂರ್ತಿ ವಿಡಿಯೋ ನೋಡಿ, ಬನ್ನಿ. ನೋಡಿ ಏನೇನು ತೊಗೊಂಡಿದ್ದೀನಿ. ಟೊಮೆಟೊ ಒಂದು ದಪ್ಪ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹೆಸರು, ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಜೀರಿಗೆ, ಮೆಣಸು. ನಾನು ಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿಲ್ಲ, ಖಾರದ ಪೌಡ್ರ್ ಹಾಕಿ ಮಾಡ್ತಾ ಇರೋದು. ಹಾಗಾಗಿ ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ. ಈಗ ಈ ಮಿಕ್ಸಿ ಪಾತ್ರೆಗೆ ಇದೆಲ್ಲ ಹಾಕ್ಕೊಡ್ತೀನಿ. ಇದನ್ನೆಲ್ಲ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ತುಂಬ ಈಸಿಯಾಗಿ. ಆಮೇಲೆ ನನ್ನ ಮಗನಿಗೂ ಸ್ವಲ್ಪ ನೆಗಡಿ ಆಗಿತ್ತು. ಅವನಿಗೆ ರಸಮ್ ಅಂದರೆ ತುಂಬ ಇಷ್ಟ. ನೆಗಡಿಗೆ ಎಲ್ಲದಕ್ಕೂ ಒಳ್ಳೆಯದಲ್ವ, ಮೆಣಸೆಲ್ಲ ಹಾಕಿರ್ತೀವಿ, ಮಕ್ಕಳಿಗೆ ಇಷ್ಟಪಡ್ತಾರೆ. ಇದು ನೋಡಿ, ಜೀರಿಗೆ ಮತ್ತು ಮೆಣಸು ಇದಕ್ಕೆ ಹಾಕಿ ಮಿಕ್ಸಿ ಮಾಡ್ಕೊತೀನಿ. ಸ್ವಲ್ಪ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಇದು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ, ಅದು ನಾವು ಎಣ್ಣೆಲೆಲ್ಲ ಹಾಕಿದ್ರೆ ಸುಮ್ಮನೆ ಇದು ಬಂದುಬಿಡತ್ತೆ, ತರಿ ಎಲ್ಲ, ಆಗ ಸರಿಯಾಗಿರಲ್ಲ. ಹಾಗಾಗಿ ನಾನು ಇದರಲ್ಲೇ ಹಾಕ್ಕೊಂಡೆ. ಇನ್ನೊಂದು ಸರಿ ಆಡಿಸ್ಕೊಂಡ್ರೆ ಪೇಸ್ಟ್ ರೆಡಿ ಆಗುತ್ತೆ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ, ಬನ್ನಿ. ನೋಡಿ, ಈಗ ಪಾತ್ರೆನ ಬಿಸಿ ಮಾಡೋದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆಲ್ಲ ಜಾಸ್ತಿ ಎಣ್ಣೆ ಬೇಡ, ಏನಕ್ಕಂದರೆ ಅದೊಂಥರ ಕಟ್ಟರ ಬಂದರೆ ಸರಿ ಇರಲ್ಲ. ಇದಕ್ಕೆ ಒಂದು 2-3 ಹೆಸರು ಅಷ್ಟೇ ಕರಿಬೇವು. ಅದಕ್ಕೆ ನಾನು ಪೇಸ್ಟ್ ಮಾಡೋಕ್ಕೆ ಹಾಕಿದ್ದೀನಿ, ಹಾಗಾಗಿ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ, ಆಮೇಲೆ ಇಂಗು ಮರ್ತ್ಬಿಟ್ಟಿದ್ದೆ ಹೇಳೋದು, ಅದು ಚೆನ್ನಾಗಿರುತ್ತೆ ಇಂಗು ಹಾಕಿದ್ರೆ. ಸ್ವಲ್ಪನೇ ಹಾಕ್ತೀನಿ. ಸ್ವಲ್ಪ ಒಗ್ಗರಣೆ ಜೀರಿಗೆ ಹಾಕ್ತೀನಿ. ಇವಾಗ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು, ಇದು ನಾವು ಮೆಣಸು ಎಲ್ಲ ಜಾಸ್ತಿ ಖಾರ ಇರುತ್ತೆ, ಹಾಗಾಗಿ ಜಾಸ್ತಿ ಖಾರ ಏನೂ ಹಾಕ್ತಾಯಿಲ್ಲ. ನೋಡಿ, ಇವಾಗ ನಾನು ರುಬ್ಬಿದ್ದೆಲ್ಲ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ಇದು ತೆಳ್ಳಗೆ ಇದ್ರೂ ಏನಿಲ್ಲ, ಜಾಸ್ತಿ ಗಟ್ಟಿ ಏನು ಮಾಡ್ತಿದ್ದಾರೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಮಕ್ಕಳಿಗೆ ನೆಗಡಿ ಎಲ್ಲ ಆದಾಗ ಎಲ್ಲ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಈಗ ಮೀಡಿಯಮ್ ಫ್ಲೇಮಲ್ಲಿ ನಾವು ಒಂದು ಕುದಿ ಕುದಿಸ್ಕೊಂಡ್ರೆ ನಮ್ಮ ರಸಮ್ ರೆಡಿ ಆಯಿತು. ಹೇಗೆ ಅನ್ನಿಸ್ತು? ಕ್ವಿಕ್ಕಾಗಿ ಮಾಡ್ಕೋಬೋದು. ನೆಗಡಿ, ಗಂಟ್ಲು ಕಟ್ಕೊಂಡಿರುತ್ತೆ, ಆಗೆಲ್ಲ ತುಂಬ ಒಳ್ಳೆಯದು. ಇದು ಬೇಗ ಗಂಟ್ಲು ಸರಿ ಹೋಗುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಹೇಗೆ ಅನ್ನಿಸ್ತು? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.